ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ನನ್ನ ಮಗನ ಸ್ಕೂಲಲ್ಲಿ ನಾನು ಹೋದ ವಿಡಿಯೋನ ಹೇಳಿದ್ದೆ. ನನ್ನ ಮಗನ ಸ್ಕೂಲಲ್ಲಿ ಈ ಮಂತ್ 30ಗೆ ಕೃಷ್ಣ ಜನ್ಮಾಷ್ಟಮಿ ಮತ್ತು ಗೌರಿ ಗಣೇಶ ಹಬ್ಬದ ಫಂಕ್ಷನ್ ಇದೆ. ಆಲ್ರೆಡಿ ಹಬ್ಬ ಎಲ್ಲ ಮುಗ್ದೋಗಿದೆ. ಬಟ್ ಅವರು ಸ್ಕೂಲಲ್ಲಿ ವರ್ಷ ಇದೇ ರೀತಿ ಮಾಡ್ತಾರಂತೆ. ಹಬ್ಬ ಎಲ್ಲ ಮುಗಿಸ್ಕೊಂಡು ಎಂಡಿಂಗಲ್ಲಿ ಮಾಡ್ತಾರೆ. ಹಾಗಾಗಿ ಫಂಕ್ಷನ್ಗೆ ಪ್ರಿಪ್ರೇಷನ್ ಆಗ್ತಾಯಿದ್ವಿ. ಹೋದ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಏನೇನು ಇರುತ್ತೆ ಅಂತ. ಫೈನಲಿ ನಾನು ನನ್ನ ಮಗ ಯಶೋಧ ಮತ್ತು ಕೃಷ್ಣನ ಕಾಸ್ಟ್ಯೂಮ್ ಹಾಕ್ಕೊಂಡು ಯಾವ ಥರ ಕಾಣಿಸ್ತಿದ್ದೀವಿ ಅಂತ ನೋಡಿ. ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಅವರು 4 ಗಂಟೆಗೆ ಬರೋಕ್ಕೆ ಹೇಳಿದರು. ಬಟ್ ನಾವು ಹೋಗೋಷ್ಟರಲ್ಲಿ 4:45 ಆಗಿತ್ತು. ಅರ್ಧ ಗಂಟೆ 1/4 ಗಂಟೆ ಲೇಟ್ ಆಗಿತ್ತು. ನಾನು ಸುಮಾರು ಕ್ಲಿಪ್ಪಿಂಗ್ಗಳನ್ನ ತೊಗೊಂಡಿದ್ದೀನಿ. ಬಟ್ ಇಲ್ಲಿ ಯಾವ್ದು ಇಂಪಾರ್ಟೆಂಟ್ ಅನಿಸುತ್ತೋ ಅದನ್ನು ಮಾತ್ರ ಆ್ಯಡ್ ಮಾಡಿದ್ದೀನಿ. ತುಂಬ ಲೆಂತಿ ಆಗುತ್ತೆ ವಿಡಿಯೋ ಅಂತ. 50 ಮಿನಿಟೋ ಎಷ್ಟೋ ಇತ್ತು, 1 ಅವರ್ ಹತ್ತತ್ರ ಇತ್ತು ವಿಡಿಯೋ. ಅದನ್ನು ಯಾವ್ದು ಇಂಪಾರ್ಟೆಂಟ್ ಅನಿಸುತ್ತೋ ಅದನ್ನು ಮಾತ್ರ ನಾನು ಇಲ್ಲಿ ವಿಡಿಯೋನ ಕ್ಲಿಪ್ಪಿಂಗ್ಸ್ನ ಹಾಕ್ತಾಯಿದ್ದೀನಿ. ನಾನು ನನ್ನ ಮಗ ರೆಡಿಯಾಗಿ ನಾವು ರೆಡಿಯಾಗಿದ್ದಂಥ ಪಜಿತಿ ಎಲ್ಲ ಹೇಳ್ತೀನಿ ಏನೇನಾಗಿತ್ತು ಅಂತ. ನಾವು ಹೋದ್ವಿ. ನಾನು ಏನು ಮಾಡಿದ್ದೆ, ಬೆಣ್ಣೆಗಡಿಗೆ. ಆ ಬೆಣ್ಣೆಗಡಿಗೆನ ಶೋ ಮಾಡೋಕ್ಕೆ ಅಲ್ಲಿ ಸ್ಟೇಜ್ ಮೇಲೆ ಶೋ ಮಾಡಲಿಕ್ಕೆ ಇಟ್ವಿ. ಫಸ್ಟ್ ಹೋಗಿದ ತಕ್ಷಣ ಬೆಣ್ಣೆಗಡಿಗೆನ ಶೋ ಮಾಡಬೇಕು, ಅದಕ್ಕೂ ಕಾಂಪಿಟೇಷನ್ ಇರುತ್ತೆ, ಅದಕ್ಕೂ ಪ್ರೈಸ್ ಇರುತ್ತೆ ಅಂತ ಅನೌನ್ಸ್ ಮಾಡಿದರು. ಹಾಗಾಗಿ ನಾವು ಅಷ್ಟೆಲ್ಲ ತಲೆ ಕೆಡಿಸ್ಕೊಂಡು ನಾವು ಬೆಣ್ಣೆಗಡಿಗೆ ಮಾಡಿದ್ವಿ. ಹೋದ ವೀಡಿಯೋದಲ್ಲಿ ನಾನು ಹಾಕಿದ್ದೀನಿ ಬೆಣ್ಣೆಗಡಿಗೆ ವಿಡಿಯೋ. ನಾವು ಯಾವ ಥರ ಮಾಡಿದ್ವಿ, ಯಾವ ಥರ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಅಂತ. ಅದನ್ನು ಮಾಡಲಿಕ್ಕೆ ಒಂದು 4 ಅವರ್ಸ್ ಇಲ್ಲ 5 ಅವರ್ಸ್ ಟೈಮ್ ಹಿಡಿತು. ಅದು ನಮಗಿಂತ ಚೆನ್ನಾಗಿ ಮಾಡಿರೋರು ಇದ್ದರು. ಬಟ್ ನಾವು ಸ್ವಲ್ಪ ಲೇಟ್ ಹೋಗಿದ್ರಿಂದ ಬೆಣ್ಣೆಗಡಿಗೆ ಅಲ್ಲಿಟ್ಟು ಎಲ್ಲ ಮಾಡಿದ್ವಿ. ಅಷ್ಟರಲ್ಲಿ ಫಂಕ್ಷನ್ ಸ್ಟಾರ್ಟ್ ಆಯಿತು. ಫಸ್ಟು UKG ಮಕ್ಕಳನ್ನ ರ್ಯಾಂಪ್ ವಾಕು ಮತ್ತು ಮದರ್ ಆ್ಯಂಡ್ ಕಿಡ್ ರ್ಯಾಂಪ್ ವಾಕು ಆ ಥರ ಎಲ್ಲ ಇತ್ತು. ಫಸ್ಟು UKG ಮಕ್ಕಳನ್ನ ರ್ಯಾಂಪ್ ವಾಕ್ ಮಾಡಿಸಿದ್ರೆ KG ಅವರಿಗೆ ಸ್ವಲ್ಪ ಅವರಿಗೇನೋ ಫಿಯರ್ ಇರಲ್ಲ, ಸ್ಟೇಜ್ ಫಿಯರ್ ಇರಲ್ಲ. ಅವರು ನೋಡಿ ಅವ್ರು ಮಾಡ್ತಾರೆ ಅಂತ ಅವ್ರು ಫಸ್ಟು UKGನ ರ್ಯಾಂಪ್ ವಾಕ್ನ ಇಟ್ಟಿದ್ದರು. UKG ಆದಮೇಲೆ KG ಅಂದರೆ ನನ್ನ ಮಗ ಇದೇ ಫಸ್ಟ್ ವರ್ಷ ಸ್ಕೂಲಿಗೆ ಹೋಗ್ತಿರೋದ್ರಿಂದ ಅವನು KG ಆಗಿರ್ತಾನೆ. ಅವನು ಒಬ್ರಿಗಿಂತ ಒಬ್ಬರು ಚೆನ್ನಾಗಿ ರೆಡಿಯಾಗಿ ಬಂದಿದ್ದರು. ಮಕ್ಕಳು ಅಷ್ಟೇ, ಮದರ್ಸು ಅಷ್ಟೇ. ಮಕ್ಕಳು ಮತ್ತು ಅಮ್ಮಂದಿರನ್ನ ನೋಡೋಕ್ಕೆ 2 ಕಣ್ಣು ಸಾಲದಿತ್ತು, ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ರು ಎಲ್ಲರೂ. ಫಸ್ಟ್ UKG ಗರ್ಲ್ ಇವಳು ಎಷ್ಟು ಚೆನ್ನಾಗಿ ರ್ಯಾಂಪ್ ವಾಕ್ ಮಾಡ್ತಿದ್ದಾರೆ ನೋಡ್ರಿ. ಫಸ್ಟ್ ಪರ್ಫಾರ್ಮೆನ್ಸ್ ಇವ್ರದ್ದು. ಹಾಗೆ ನಮ್ಮದು ಕೂಡ ನನ್ನ ಮಗಂದು ಸ್ಟೇಜ್ ಮೇಲೆ ಇದೆ ಫಸ್ಟ್ ಪರ್ಫಾರ್ಮೆನ್ಸ್. ನನ್ನ ಮಗನೂ ಅಷ್ಟೇ, ಪಾಪ ಅವನು ಅಷ್ಟಾಗಿ ಧೈರ್ಯ ಇರಲಿಲ್ಲ ಅವನಿಗೆ. ನಾನು ಮನೆಯಲ್ಲೇ ಪ್ರಿಪೇರ್ ಮಾಡಿದ್ದೆ, ಈ ಥರ ಮಾಡಬೇಕು, ಸ್ಟೇಜ್ ಮೇಲೆ ಹೆದರ್ಕೋಬಾರ್ದು, ಹೋಗಿ ಅಲ್ಲಿ ಅವರಿಗೆಲ್ಲ ನಮಸ್ಕಾರ ಮಾಡಬೇಕು, ಆ್ಯಕ್ಟಿಂಗ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ. ಪಾಪ ನಾನು ಎಕ್ಸ್ಪೆಕ್ಟೇಷನ್ ಇಟ್ಟಿರೋಕ್ಕಿಂತ ಅವನು ಜಾಸ್ತಿನೇ ಮಾಡ್ದ, ಅಷ್ಟಾಗಿ ಹೆದರ್ಕೊಂಡಿಲ್ಲ. ಮತ್ತು ಅವರೆಲ್ಲ UKG ಮಕ್ಕಳನ್ನ ಮಾಡ್ತಿರೋದ್ರಿಂದ ಅವನು ನೋಡಿ ಸ್ವಲ್ಪ ಧೈರ್ಯ ತಗೊಂಡಿದ್ದ. ಬಟ್ ಏನಾಯಿತು ಅಂದರೆ, ಮಕ್ಕಳಿಗೆ ಹೇಳ್ತೀವಿ ನಾವು, ಈ ವಯಸ್ಸಲ್ಲಿದ್ದಾಗ ನಿಜವಾಗ್ಲೂ ನಮಗೆ ಇವರಷ್ಟು ಧೈರ್ಯ ಇರಲಿಲ್ಲ. ಯಾಕೆ ಸುಳ್ಳು ಹೇಳಬೇಕು, ಆ್ಯಂಕರಿಂಗು ಅವರು ಮೇಡಮ್ಮು ಅದೇ ಹೇಳಿದ್ದು. ಇವ್ರ ಏಜಲ್ಲಿದ್ದಾಗ ನಮಗೇನೂ ಗೊತ್ತಾಗ್ತಿರ್ಲಿಲ್ಲ. ನಾವು ಎಲ್ಲ ಸ್ಕೂಲಿಗೆ ಸೇರಿದ್ದೆ 7 ವರ್ಷಕ್ಕೆ, ಅವಾಗೆಲ್ಲ 7 ವರ್ಷಕ್ಕೆ. ಇವ್ರ ಥರ ಎಲ್ಲ ನಮಗೆ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ, ಧೈರ್ಯ ಇರಲಿಲ್ಲ ಅಂತೆಲ್ಲ ಹೇಳ್ತಾಯಿದ್ರು. ಅದಂತೂ 100% ನಿಜ. ನಮಗೆ ನೆಟ್ಟಿಗೆ ಊಟ ಮಾಡೋಕ್ಕೂ ಬರ್ತಿರ್ಲಿಲ್ಲ ಆ ಏಜಲ್ಲಿ. ಅಂದರೆ ಇವರ 3 ವರ್ಷ 4 ವರ್ಷ ಮಕ್ಕಳಿಗೆ ಅಷ್ಟೆಲ್ಲ ಅವಾಗೆಲ್ಲ ಅಷ್ಟೆಲ್ಲ ಜ್ಞಾನ ಇರಲಿಲ್ಲ. ಇವಾಗಿನ ಮಕ್ಕಳಂತೂ ತುಂಬಾ ಶಾರ್ಪ್ ಬಿಡಿ. ಇವಾಗ UKG ಪರ್ಫಾರ್ಮೆನ್ಸ್ ರ್ಯಾಂಪ್ ವಾಕ್ ಆಯಿತು. ಇವಾಗ KG ರ್ಯಾಂಪ್ ವಾಕ್ ಸ್ಟಾರ್ಟ್ ಆಗಿದೆ. ಕೆಲವೊಂದು ಮಕ್ಕಳಂತೂ ತುಂಬಾ ಅಳ್ತಾಯಿದ್ರು. ಕೆಲವು ಮಕ್ಕಳು ಹೆದರ್ಕೊಂಡು ನಾನು ಹೋಗಲ್ಲ, ಅಮ್ಮ ಬೇಕು ಅಂತ ಅಳ್ತಾಯಿದ್ರು.
ಇಲ್ಲಿ ನೋಡಿ ಮುದ್ದು ಕೃಷ್ಣ, ಇವಳು ಗರ್ಲ್ ಬೇಬಿ. ಬಟ್ ಇವರಿಗೆ ಕೃಷ್ಣನ ಕಾಸ್ಟ್ಯೂಮ್ ಹಾಕಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಲು. ಅವರಮ್ಮನೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು. ಸಖತ್ತಾಗಿ ಕಾಣಿಸ್ತಿದ್ಲು ಈ ಪಾಪು, ಚೆನ್ನಾಗಿ ಕಾಣಿಸ್ತಿದ್ಲು. ನೆಕ್ಸ್ಟ್ ಮಗು ಅಂತೂ ತುಂಬಾ ಅಳ್ತಾಯಿತ್ತು. ನೆಕ್ಸ್ಟು ನನ್ನ ಮಗ, ಅವ್ರ ಮ್ಯಾಮು ಹೋಗು ಮುಂದೆ ಅಂತ ಹೇಳ್ತಿದ್ದಾರೆ. ಬಟ್ ಸ್ವಲ್ಪ ಸ್ಟೇಜ್ ಫಿಯರ್ ಇರೋದ್ರಿಂದ ಚೂರು ಹೆದರ್ಕೊಂಡು ಮುಂದೆ ಬರಲಿಕ್ಕೆ ಇದು ಮಾಡ್ದೆ. ಆಮೇಲೆ ಅವ್ರ ಮ್ಯಾಮ್ ಬಂದು ಹೋಗು, ನಾನು ಆಮೇಲೆ ಕರೆದೆ, ಬಾ ಮುಂದೆ ಬಾ, ನಮಸ್ಕಾರ ಮಾಡು ಅಂತ. ಆಮೇಲೆ ಅವನು ನಾನು ಹೇಳ್ಕೊಟ್ಟಂಗೆ ಹೇಳಿ ಅವನು ತಿರುಗಿ ಹೋದ. ಮತ್ತು ಅಷ್ಟೇ, ಚೆನ್ನಾಗಿ ಮಾಡ್ದ. ಅಷ್ಟಾದರೂ ಮಾಡ್ತಾನೋ ಇಲ್ಲೋ ಅಂತ ಹೆದರ್ಕೊಂಡಿದ್ದೆ, ಬಟ್ ಚೆನ್ನಾಗಿ ಮಾಡ್ದ. ನನ್ನ ಕಾಸ್ಟ್ಯೂಮ್ ಎಲ್ಲ ನಾನು ಓನಾಗಿ ಸ್ಟಿಚ್ ಮಾಡಿಸಿದ್ದು. ನಾನು ರೆಂಟಿಗೆ ಆ ಥರ ಎಲ್ಲ ಏನೂ ತಗೊಂಡಿಲ್ಲ. ಯಾವ ಥರ ಕಲರ್ ಬೇಕು ಅಂತ ನಾನು ನೋಡಿ ಸೆಲೆಕ್ಟ್ ಮಾಡಿ ಅದೇನೋ ಪೀಸ್ ತೊಗೊಂಬಂದು ಕ್ಲಾತ್ ತೊಗೊಬಂದು ನಾನು ಸ್ಟಿಚ್ ಮಾಡಿಸಿದ್ದು. ಸ್ಟಿಚ್ ಮಾಡಿಸೋಕ್ಕೆ ಸ್ವಲ್ಪ ಅಮೌಂಟು ಆಯಿತು. ನಾನು ಎಷ್ಟಾಯಿತು ಅಂತ ಹೇಳ್ತೀನಿ. ಮತ್ತು ನನ್ನ ಲೆಹೆಂಗಾ ನೀವು ನೋಡಿರ್ಬೋದು ವಿಡಿಯೋ ಹಾಕ್ತೀನಿ ನಾನು. ಅದು ಎಕ್ಸ್ಟ್ರಾ ಬ್ಲೌಸು ಸ್ಟಿಚ್ ಮಾಡಿಸ್ಲಿಕ್ಕೆ, ಮತ್ತು ಲಂಗ ಬೇರೆ ನಾನು ತಗೊಂಡಿದ್ದು. ಎಲ್ಲ ಮ್ಯಾಚ್ ಮಾಡಿ ವೇರ್ ಮಾಡಿದ್ದು. ಚೆನ್ನಾಗಿ ಕಾಣಿಸ್ತಿತ್ತು. ಸಿಂಪಲ್ಲಾಗಿದ್ರೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಇವಾಗ ಪ್ರಿ ಕೆ ಜಿದು ರ್ಯಾಂಪ್ ವಾಕ್ ಎಲ್ಲ ಮುಗೀತು. ಇವಾಗ LKG ಮಕ್ಕಳಂದು ರ್ಯಾಂಪ್ ವಾಕ್ ಎಲ್ಲ ಮುಗ್ದಿದೆ. ನಾನು ಹೇಳ್ದಂಗೆ ಮಧ್ಯ ಕ್ಲಿಪ್ಪಿಂಗ್ನ ತಗೊಂಡು ವಿಡಿಯೋ ತುಂಬಾ ಲೆಂತಿ ಆಗುತ್ತೆ ಅಂತ ನಾನು ವಿಡಿಯೋನ ಇಂಪಾರ್ಟೆಂಟ್ ಅಂತ ಅನಿಸೋ ವಿಡಿಯೋನ ಮಾತ್ರ ಹಾಕ್ತಾಯಿದ್ದೀನಿ. ಇಷ್ಟೆಲ್ಲ ಆದಮೇಲೆ ಮತ್ತು ಮದರ್ ಆ್ಯಂಡ್ ಕಿಡ್ ಪ್ರಿ ಕೆ ಜಿ ಇದು ಅವ್ರೇನು ರ್ಯಾಂಪ್ ವಾಕ್ ಮಾಡಿದ್ರು ಕಿಡ್ಡು, ಅವ್ರದ್ದು ಎಲ್ಲ ಮದರ್ ಮತ್ತು ಮಕ್ಕಳನ್ನ ಸ್ಟೇಜ್ ಮೇಲೆ ಕರ್ಕೊಂಬಂದು ಗ್ರೂಪ್ ಫೋಟೋ ಇರುತ್ತೆ, ಗ್ರೂಪ್ ಫೋಟೋ ತೆಗೆಸ್ಕೊಳ್ಳಿ ಅಂತ ಹೇಳಿದರು. ಹಾಗಾಗಿ ನಾವು ಹೋಗಿ ಗ್ರೂಪ್ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ಪ್ರಿ ಕೆ ಜಿಲೇ ಗೌರಿ ಗಣೇಶ ಮತ್ತು ಯಶೋಧ ಕೃಷ್ಣ ಆ ಥರ ಎಲ್ಲ ಕಾಂಪಿಟೇಷನ್ ಇತ್ತು. ಒಬ್ಬರು ಏನೋ ಮಾತ್ರ ಗೌರಿ ಮತ್ತು ಗಣೇಶದ್ದು ಕಾಂಪಿಟೇಷನ್ ಅಂದರೆ ಇದು ಪಾರ್ಟಿಸಿಪೇಟ್ ಮಾಡಿದ್ದು. ಇನ್ನು ಮಿಕ್ದವರೆಲ್ಲ ಮಾಮೂಲಿ ಯಶೋಧ ಕೃಷ್ಣ ಆ ಥರ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇವರೇ ನೋಡಿ ಪ್ರಿ ಕೆ ಜಿಲಿ ಏನಂತಾರೆ ಗೌರಿ ಮತ್ತು ಗಣೇಶ ಆ್ಯಕ್ಟ್ ಮಾಡಿದ್ದು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದರು. ತುಂಬಾ ಚೆನ್ನಾಗಿತ್ತು ಆ್ಯಕ್ಟಿಂಗ್. ಇವರಿಗೆ ಫಸ್ಟ್ ಪ್ರೈಸ್ ಏನೋ ಬಂತು ಅಂತ. ನಾನು ಒಳಗಡೆ ಇದ್ದೆ ನನ್ನ ಮಗಂದು ಬ್ಯಾಕ್ ಸ್ಟೇಜಲ್ಲಿ. ಒಂದು ಏನು ನಾವು ಪಗಡಿ ಹಾಕಿರ್ತೀವಿ ಕೃಷ್ಣಂದು, ಅದು ಹೆವಿ ಭಾರ ಇತ್ತು. ಹಾಗಾಗಿ ಅವ್ರದ್ದು ಡ್ಯಾನ್ಸ್ ಇದೆ, ಮೇಲ್ಗಡೆ ಏನು ಪಗಡಿ ಹಾಕಿದ್ದೀರ ಅದನ್ನು ರಿಮೂವ್ ಮಾಡ್ಕೊಳ್ಳಿ ಅಂತ ಅವರು ಮ್ಯಾಮ್ ಹೇಳಿದರು. ಹಾಗಾಗಿ ನಾನು ಒಳಗಡೆ ಹೋಗಿ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಅವರು ರ್ಯಾಂಪ್ ವಾಕ್ ಎಲ್ಲ ಮಾಡಿ ಎಲ್ಲ ಮಾಡಿದರು. ತುಂಬಾ ಚೆನ್ನಾಗಿ ಮಾಡಿದ್ರು. ಮತ್ತು ಇವರು ಅವ್ರದ್ದು ಫಸ್ಟು ಗೌರಿ ಗಣೇಶ ಆಗಿರೋದ್ರಿಂದ, ಗಣೇಶ ಅಂತ ವಿಘ್ನೇಶ್ವರ ಅಲ್ವಾ, ಹಾಗಾಗಿ ಅವ್ರನ್ನ ಫಸ್ಟು ಪ್ರಿ ಕೆ ಜಿಲಿ ಫಸ್ಟ್ ಅವ್ರದ್ದು ರ್ಯಾಂಪ್ ವಾಕ್ ಮಾಡಿಸಿ, ಆಮೇಲೆ ಮತ್ತು UKG ಮದರ್ ಆ್ಯಂಡ್ ಕಿಡ್ನ ಕಾಂಪಿಟೇಷನ್ ಸ್ಟಾರ್ಟ್ ಆಯಿತು. ಅದಾದಮೇಲೆ ಪ್ರಿ ಕೆ ಜಿ ಅಂತ ಅವರು ಅನೌನ್ಸ್ಮೆಂಟ್ ಮಾಡಿದರು. ಹಾಗಾಗಿ ನಾವೆಲ್ಲ ನಿಂತಿದ್ದೀವಿ, ಅವ್ರದ್ದಾದ್ಮೇಲೆ ನಮ್ಮದೇ ಅಲ್ವಾ ಅಂತ ಅಲ್ಲಿ ಸ್ಟೇಜ್ ಮೇಲೆ ನಿಂತಿದ್ದೀವಿ. ತುಂಬಾ ಚೆನ್ನಾಗಾಯಿತು. ಮತ್ತು ಈ ಸ್ಕೂಲು ನನ್ನ ಮಗನ ಸ್ಕೂಲ್ ಏನಿದೆ ಆ ಸ್ಕೂಲ್ ಸ್ಟಾರ್ಟಾಗಿ 19 ವರ್ಷ ಆಯ್ತಂತೆ. ತುಂಬಾ ಚೆನ್ನಾಗಿದೆ. ಇವಾಗಲೇ ಅವರಿಗೆ ಸಖತ್ತು ಅಂದರೆ ಹೋಮ್ವರ್ಕು ಆ ಥರ ಎಲ್ಲ ಇವಾಗಲೇ ಕೊಡ್ತಾರೆ. ನಾವು ನಿಜವಾಗ್ಲೂ ಅವರು ಆ್ಯಂಕರಿಂಗ್ ಹೇಳ್ದಂಗೆ ಈ ಏಜಲ್ಲಿ ನಮಗೆ ನಿಜವಾಗ್ಲೂ 3-4 ವರ್ಷಕ್ಕೆಲ್ಲ ನಮಗೆ ಏನೇನೂ ಬರ್ತಿರಲಿಲ್ಲ. ನಮ್ಮ ಕಾಲದಲ್ಲೆಲ್ಲ ಒಂದು ಅ ಈ ಕೂಡ ಬರ್ತಿರಲಿಲ್ಲ. ಬೇರೆಯವ್ರಿಗೆ ಬರ್ತಿತ್ತೋ ಇಲ್ಲೋ ಗೊತ್ತಿಲ್ಲ, ನನಗಂತೂ ಬರ್ತಿರಲಿಲ್ಲ. ಅದೇ ಅಂದ್ಕೊಂಡು ನಾವು ಮಾತಾಡ್ತಾಯಿದ್ವಿ ಅಲ್ಲಿ ಸ್ಟೇಜ್ ಮೇಲೆ. ಈ ಏಜಲ್ಲಿ ನಮಗೇನು ಗೊತ್ತಾಗ್ತಿರ್ಲಿಲ್ಲ. ಆದರೆ ಈ ಮಕ್ಕಳು ಕಾನ್ಫಿಡೆನ್ಸ್ ನೋಡಿರಿ ಎಷ್ಟು ಚೆನ್ನಾಗಿದೆ ಅಂತ ಮಾತಾಡ್ತಾಯಿದ್ವಿ. ನನ್ನ ಮಗುಗೆ ನಿದ್ದೆ ಅಂದರೆ ನಿದ್ದೆ. ಬೆಳಿಗ್ಗೆ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಆರುಷ್, ಮದರ್ ನೇಮ್ ಕವನ.
ಇದೆ ಅಂತ ಹೇಳಿದ್ದಕ್ಕೆ ಮಲ್ಕೊಂಡೇ ಇಲ್ಲ. ಸ್ಟೇಜ್ ಮೇಲೆ ಅವ್ನು ನಿದ್ದೆ ಬರೋ ಥರ ಮಾಡ್ತಾಯಿದ್ದ. ನಾನು ಆಲ್ರೆಡಿ ಅವನಿಗೆ ಹೇಳಿದೆ, ಪಾಪ ಈ ಥರ ಮಾಡಬೇಕು, ಬೆಣ್ಣೆ ಗಡಿಗೆ ಇರುತ್ತೆ ಅಲ್ಲಿ ಹೋಗಿ ಕೂತ್ಕೊಂಡು ಬೆಣ್ಣೆ ಥರ ತಿನ್ನೋ ಥರ ಆ್ಯಕ್ಟ್ ಮಾಡಬೇಕು. ನಾನು ಅವಾಗ ಬಂದು ಕಿವಿ ಹಿಂಡೋ ಥರ ಆ್ಯಕ್ಟ್ ಮಾಡ್ತೀನಿ, ನೀನು ಬೆಣ್ಣೆ ತಿನ್ನಲ್ಲ ನಾನು ಅಮ್ಮ ಅಂತ ಆ್ಯಕ್ಟ್ ಮಾಡೋಕ್ಕಂದ ಅಂತ ಹೇಳ್ಕೊಟ್ಟಿದ್ದೆ. ಆ ಥರನೇ ಆ್ಯಕ್ಟ್ ಮಾಡ್ದೆ. ನಮಗೆ 3rd ಪ್ರೈಸ್ ಏನೋ ಬಂತು ಆ ಆ್ಯಕ್ಟಿಂಗಿಗೆ. ಬಟ್ ನಾನು ಇದೇ ಫಸ್ಟ್ ಟೈಮು ಸ್ಟೇಜ್ ಮೇಲೆ ಪರ್ಫಾಮೆನ್ಸ್ ಮಾಡಿದ್ದು. ಇವರು ಕೂಡ ಚೆನ್ನಾಗಿ ಮಾಡಿದ್ರು. ಕಾಸ್ಟ್ಯೂಮ್ ಮತ್ತು ಮಕ್ಳದ್ದು ಆ್ಯಕ್ಟಿಂಗ್ ನೋಡಿ ಪ್ರೈಸ್ ಕೊಡ್ತಾರೆ. ಇವರಿಗೆ ಫಸ್ಟ್ ಪ್ರೈಸ್ ಬಂದಿದ್ದು. ಇವರೇನು ರೆಡ್ ಕಲರ್ ಹಾಕಿದಾರಲ್ಲ ಅವರಿಗೆ ಫಸ್ಟ್ ಪ್ರೈಸ್ ಬಂದಿದ್ದು. ಯಾಕಂದರೆ ಅವ್ರದ್ದು ಇದು ಡ್ಯಾನ್ಸಿಂಗ್ ಕ್ಲಾಸ್ ಇದೆ. ಅವ್ರ ಯಜಮಾನ್ರು ಕೊರಿಯೋಗ್ರಾಫರ್ ಆಗಿರೋದ್ರಿಂದ ಅವ್ರು ಆಲ್ ಸೆಟ್ಟನ್ನ ತೊಗೊಂಬಂದು ಈ ಥರ ಪರ್ಫಾಮೆನ್ಸ್ನ ಮಾಡಿದ್ರು. ಮತ್ತು ಕಾಸ್ಟ್ಯೂಮ್ ಕೂಡ ಸ್ವಲ್ಪ ಚೆನ್ನಾಗಿತ್ತು, ಹಾಗಾಗಿ ಅವ್ರಿಗೆ ಫಸ್ಟ್ ಪ್ರೈಸ್ ಏನೋ ಬಂತು. ಈ ಪರ್ಫಾಮೆನ್ಸ್ ನಾನು ಫುಲ್ಲು ಪರ್ಫಾಮೆನ್ಸ್ ವೀಡಿಯೋನ ಹಾಕೋಕ್ಕಾಗಿಲ್ಲ, ವೀಡಿಯೋ ಲೆಂತಿ ಆಗುತ್ತೆ ಅಂತ. ಫುಲ್ಲು ಮದರ್ ಆ್ಯಂಡ್ ಕಿಡ್ ಕಾಂಪಿಟೇಷನ್ ಎಲ್ಲ ಆದಮೇಲೆ ಗ್ರೂಪ್ ಫೋಟೋ UKG LKG ಆ ಥರ ಪ್ರಿ-KG ಆ ಥರ ಎಲ್ಲ ಇರುತ್ತೆ ಅಂತ ಗ್ರೂಪ್ ಫೋಟೋನ ತೆಗ್ಸಿದ್ರು. ಇವಾಗ LKG ಅವರು ಪರ್ಫಾಮೆನ್ಸ್ ಮಾಡ್ತಿದ್ದಾರೆ. ಮಕ್ಕಳು ಡ್ಯಾನ್ಸು 2 ಡ್ಯಾನ್ಸ್ ಏನೋ ಇತ್ತು, ಹಿಂದಿ ಸಾಂಗಿಗೆ ಡ್ಯಾನ್ಸ್ ಮಾಡ್ತಿದ್ದಾರೆ. ತುಂಬಾ ಚೆನ್ನಾಗಿತ್ತು ಡ್ಯಾನ್ಸ್ ಎಲ್ಲ, ತುಂಬಾ ಚೆನ್ನಾಗಿ ಮಾಡ್ತಿದ್ರು. ಒಬ್ರಿಗಿಂತ ಒಬ್ಬರು ಚೆನ್ನಾಗಿ ಮಾಡ್ತಾಯಿದ್ರು. ಯಾಕಂದರೆ ಇವರಿಗೆ ಎಕ್ಸ್ಪೀರಿಯೆನ್ಸ್ ಇದೆ, 2 ವರ್ಷದಿಂದ ಮಾಡ್ತಾಯಿದ್ದಾರೆ. ಹಾಗಾಗಿ ಈ ಮಕ್ಕಳು ಹೆದರ್ಕೊಳಲ್ಲ. ಆದರೆ ಬಟ್ ಪ್ರಿ-KG ಮಕ್ಕಳು ಹಾಗಲ್ಲ, ತುಂಬಾ ಅಳ್ತಾಯಿದ್ರು. ಒಂದು 2-3 ಮಕ್ಕಳಂತೂ ತುಂಬಾ ಅಳ್ತಾಯಿದ್ರು. ಅಮ್ಮ ಬೇಕು, ಪಪ್ಪ ಬೇಕು ಅಂತ ಆ ಥರ ಎಲ್ಲ ಅಳ್ತಾಯಿದ್ರು. ಅವ್ರಿಗೇನಾಗಿರುತ್ತೆ ಅಂದರೆ ಈ ಏಜಲ್ಲಿ ಅಪ್ಪ ಅಮ್ಮ ಅವ್ರ ಜೊತೆ ಇದ್ದರೆ ಏನೋ ಒಂಥರ ಕಂಫರ್ಟಬಲ್ ಇರುತ್ತೆ. ಮತ್ತು ಅವ್ರ ಹತ್ರ ಇರೋ ಅಂಥ ಕಂಫರ್ಟಬಲು ಬೇರೆಯವ್ರ ಹತ್ರ ಇರಲ್ಲ ಅಂತ ಅವ್ರಿಗೆ ಅನಿಸುತ್ತೆ. ಈ ಏಜಲ್ಲಿ ನಮ್ಮ ಅವಶ್ಯಕತೆ ತುಂಬಾ ಇರುತ್ತೆ ಪ್ರಿ-KG ಮಕ್ಕಳಿಗೆ. ಹಾಗಾಗಿ ಅವರಿಗೆ ನಾವೇ ಧೈರ್ಯ ಹೇಳಬೇಕು. ನೀನು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಿಲ್ಲ, ನಾನು ಹೇಳ್ಕೊಟ್ಟಂಗೆ ಮಾಡಿಲ್ಲ ಅಂತ ಅವ್ರ ಮೇಲೆ ರೇಗಾಡೋದು, ಕೂಗಾಡೋದು ಆ ಥರ ಎಲ್ಲ ಮಾಡಿದ್ರೆ ಅವ್ರ ಹೋಪ್ ಎಲ್ಲ ಕಳ್ಕೊಬಿಡ್ತಾರೆ. ಮತ್ತೆ ಏನಾದರೂ ಮಾಡೋಕ್ಕೆ ಹೋದರೆ ಇದು ತಪ್ಪು, ನಾನು ಮಾಡ್ತಾ ಇರೋದು ಅಂತ ಹೆದರ್ಕೊಳ್ತಾರೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಅವರಿಗೆ ಧೈರ್ಯ ತುಂಬಬೇಕೇ ಹೊರತು ಅವ್ರಿಗೆ ಹೊಡೆಯೋದು ಬಡಿಯೋದು ಮಾಡಬಾರ್ದು. ನೀನು ಹಿಂಗೇ ಮಾಡಿಲ್ಲ, ನಾನು ಹೇಳ್ದಂಗೆ ಮಾಡಿಲ್ಲ, ನೀನು ಹಂಗೆ ಮಾಡಿಲ್ಲ, ಹಿಂಗೆ ಮಾಡಿಲ್ಲ ಅಂತ ಅವರಿಗೆ ಹೇಳಿದ್ರೆ ಅವ್ರು ಫುಲ್ಲು ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಫುಲ್ಲು ಕಮ್ಮಿ ಆಗಿಬಿಡುತ್ತೆ. ಹಾಗಾಗಿ ಚೆನ್ನಾಗಿ ಮಾಡಿದೆ, ನೀನು ಚೆನ್ನಾಗಿ ಮಾಡಿದೆ, ಇನ್ನೂ ಚೆನ್ನಾಗಿ ಮಾಡ್ತೀಯ ಮಾಡು ಅಂತ ಹೇಳಿದ್ರೆ ಅವ್ರಿಗೆ ಧೈರ್ಯ ಬರುತ್ತೆ. ಈ ಸ್ಕೂಲ್ ಫಂಕ್ಷನಿಗೆ ಮೀಡಿಯಾದವ್ರು ಕೂಡ ಬಂದಿದ್ದರು. ನಮ್ಮ ಶಿವಮೊಗ್ಗದ ಮೀಡಿಯಾ ನ್ಯೂಸ್ ಚಾನಲ್ ಇದೆ, ಅವ್ರನ್ನ ಕರೆಸಿದ್ರು. ಅವರು ಕೂಡ ಬಂದು ಕ್ಯಾಪ್ಚರ್ ಮಾಡಿಕೊಂಡು ಅವರು ಕೂಡ ನಮ್ಮ ಶಿವಮೊಗ್ಗ ಚಾನಲ್ ನ್ಯೂಸಲ್ಲಿ ಹಾಕಿದ್ರು. ಬ್ಲೂಮಿಂಗ್ ಕಿಡ್ಸ್ ಈ ಥರ ಗೌರಿ ಗಣೇಶ ಮತ್ತು ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಈ ಥರ ಫಂಕ್ಷನ್ ಮಾಡಿರೋದೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಫಂಕ್ಷನಿಂದ ಹೇಳ್ತಿದ್ದಾರೆ, ಈ ಥರ ಬರ್ತಿದೆ, ಆ ಥರ ಮಾಡಿರಿ ಅಂತ ಪಾಪ ತುಂಬಾ ಚೆನ್ನಾಗಿ ಮಾಡಿದ್ರು. ಎಲ್ಲ ಮಕ್ಕಳು ಕೂಡ ಒಬ್ರಿಗಿಂತ ಒಬ್ಬರು ಚೆನ್ನಾಗಿ ರೆಡಿಯಾಗಿ ಬಂದಿದ್ದರು. ತುಂಬಾ ಚೆನ್ನಾಗಾಯಿತು ಫಂಕ್ಷನು ಕೂಡ, ಏನೂ ರಿಸ್ಕ್ ಇಲ್ಲದೆ ತುಂಬಾ ಚೆನ್ನಾಗಾಯಿತು. ಮತ್ತು ಅವ್ರ HM ಏನಿದ್ದಾರೆ, ಅಂದರೆ ನನ್ನ ಮಗ ಸ್ಕೂಲಿಗೆ ಹೋಗ್ತಾನಲ್ವ, ಆ ಸ್ಕೂಲಿನ HM ಏನಿದ್ದಾರೆ ಓನಾಗಿ ಅವರೇ ನಡೆಸ್ತಾ ಇರೋದು ಸ್ಕೂಲನ್ನು. ತುಂಬಾ ಒಳ್ಳೆಯವರು ಕೂಡ. ಅವರ ಮಾತುಗಳು ಕೇಳಿಬಿಟ್ರೆ ಅವರು ಈ 2nd ಸ್ಟ್ಯಾಂಡರ್ಡ್ 1st ಸ್ಟ್ಯಾಂಡರ್ಡಿರೋ ಮಕ್ಕಳಿಗೆ ಟ್ಯಾಲೆಂಟು. ಅವರಿಗೆ ಆಲ್ರೆಡಿ ಪ್ರಿ-KGಗೆ ಅವರು ಆಗಲೇ ಇದು ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ನಾನು ಹೇಳೋದಂದರೆ ಬೇಸಿಕ್ ಫಸ್ಟು ನಾವು ಮನೆಗೆ ಯಾವ ಥರ ಬೇಸ್ಮೆಂಟು ಫೌಂಡೇಶನ್ ಹಾಕ್ತೀವಿ ಅದ್ರ ಮೇಲೆ ನಮ್ಮ ಮನೆ ಹೇಗೆ ಬರುತ್ತೆ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಹಾಗೆ ಮಕ್ಕಳು ಎಜುಕೇಷನ್ನು ಕೂಡ ಫಸ್ಟಿಗೆ ನಾವು ಯಾವ ಥರ ಅವರಿಗೆ ಇದು ಮಾಡ್ತೀವಿ, ಎಜುಕೇಷನ್ ಕೊಡಿಸ್ತೀವಿ, ಅದ್ರ ಮೇಲೆ ಅವ್ರ ಲೈಫು ನಿಂತಿರುತ್ತೆ ಅಂತ ನನ್ನ ಅಭಿಪ್ರಾಯ. ಇದರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಯಾರು ಏನು ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. ಇಷ್ಟು ನನ್ನ ಅಭಿಪ್ರಾಯ ಆ ಥರ. ನಮ್ಮ ಮನೆಯವ್ರು ಹೇಳೋದು ಅದೇ, ನಾವು ದುಡ್ಡು ಅಷ್ಟಾಗುತ್ತೆ ಇಷ್ಟಾಗುತ್ತೆ ಯಾವುದೋ ಒಂದು ಸ್ಕೂಲಿಗೆ ಸೇರಿಸ್ಬಿಡೋದು ಆ ಥರ ಎಲ್ಲ ಮಾಡಬಾರ್ದು. ಅವ್ರಿಗೆ ಫಸ್ಟು ಬೇಸಿಕ್ ಏನು ಫೌಂಡೇಶನ್ ಇದೆ ಆ ಫೌಂಡೇಶನ್ ಗಟ್ಟಿ ಇದ್ರೇ ತಾನೇ ಮನೆ ಲೈಫು ಚೆನ್ನಾಗಿ ಬರೋದು ಆ ಥರ ಎಲ್ಲ ಹೇಳ್ತಾರೆ. ಅವರು ಇದೇ ಸ್ಕೂಲಲ್ಲಿ ಸೇರಿಸ್ಬೇಕು. ಅವರು ಸುಮಾರು ಕಡೆ ಎಲ್ಲ ವಿಚಾರಿಸಿ ಯಾವ ಸ್ಕೂಲ್ ಚೆನ್ನಾಗಿದೆ, ಇನ್ನೂ ಇದಕ್ಕಿಂತ ಚೆನ್ನಾಗಿರೋ ಸ್ಕೂಲಿದೆ,
ಬಟ್ ನಮಗೂ ಅನುಕೂಲ ಆಗೋ ತಕ್ಕಂತೆ ಇರೋದ್ರಲ್ಲಿ ಬೆಸ್ಟ್ ಯಾವುದು ಅಂತ ಹುಡುಕಿ ನಾವು ಈ ಸ್ಕೂಲಿಗೆ ಹಾಕಿದ್ದು ನನ್ನ ಮಗನ. ಎಜುಕೇಷನ್ ಅಂತೂ ತುಂಬಾ ಚೆನ್ನಾಗಿದೆ, ಅದ್ರ ಬಗ್ಗೆ ಎಕ್ಸ್ಟ್ರಾ ಮಾತೇ ಇಲ್ಲ. ನಾನು ಹೇಳ್ದಂಗೆ ಅವರಿಗೇನು ಫಸ್ಟ್ ಸ್ಟ್ಯಾಂಡರ್ಡಿಗೆ UKGಗೆ ಇರೋ ಟ್ಯಾಲೆಂಟು ಮಕ್ಕಳಿಗೆ ಪ್ರಿ-KGಗಿಂದನೇ ಸ್ಟಾರ್ಟ್ ಆಗಿರುತ್ತೆ ಆಗಲೇ ಈ ಸ್ಕೂಲಲ್ಲಿ. ಹೋಮ್ವರ್ಕು ಅಷ್ಟೇ, ಕೆಲವೊಂದು ಸ್ಕೂಲಲ್ಲಿ ಹೋಮ್ವರ್ಕ್ ಕೊಡ್ತಾರೆ, ಬಟ್ ಸ್ಕೂಲಲ್ಲಿ ಏನೂ ಪ್ರಾಕ್ಟೀಸ್ ಮಾಡಿಸಲ್ಲ. ಸ್ಕೂಲಲ್ಲಿ ಪ್ರಾಕ್ಟೀಸ್ ಮಾಡಿಸಿದ್ರೆ ಮನೆಗೆ ಏನು ಹೋಮ್ವರ್ಕ್ ಕೊಡಲ್ಲ, ಆ ಥರ ಎಲ್ಲ ಮಾಡ್ತಾರೆ. ಬಟ್ ಈ ಸ್ಕೂಲಲ್ಲಿ ಹಾಗಲ್ಲ, ಟೋಟಲ್ ಆಲ್ ಓವರ್ ಎಲ್ಲ ಚೆನ್ನಾಗಿದೆ. ಮಕ್ಕಳು ಡ್ಯಾನ್ಸ್ ಮಾಡ್ತಾ ಕೆಲವೊಂದು ಮಕ್ಕಳು ಬಿದ್ದೇ ಬಿಟ್ಟರು ಪಾಪ. ಅವ್ರ ಮ್ಯಾಮು ಅಯ್ಯೋ ಅಯ್ಯೋ ಅಂತಿದ್ರು. ಏನು ಗೊತ್ತಾ, ಇಲ್ಲಿ ಪೇರೆಂಟ್ಸ್ಗಿಂತ ಅವ್ರ ಟೀಚರ್ಸ್ ಮೇಲೆ ಜಾಸ್ತಿ ಅವರು ಇದಾಗಿರ್ತಾರೆ. ಯಾಕಂದರೆ ಅವ್ರ ಮಕ್ಕಳು ಥರನೇ ನೋಡ್ಕೊಳ್ತಾರೆ. ಅವ್ರ ಸ್ಕೂಲಿಗೆ ಹೋದ್ಮೇಲೆ ಅವ್ರದ್ದೇ ಜವಾಬ್ದಾರಿ ಅನ್ನೋ ಥರ ಅವರು ಕೇರ್ ಮಾಡ್ತಾರೆ. ಅದರಲ್ಲಿ ತುಂಬಾ ಇದು ಮಾಡ್ತಾರೆ, ಅವರು ಕೇರ್ ಮಾಡ್ತಾರೆ. ಇವಾಗ UKG ಪರ್ಫಾರ್ಮೆನ್ಸು ಗಣಪತಿ ವಿಸರ್ಜನೆ ಮಾಡೋದು, ಗಣಪತಿ ಹಾಡಿಗೆ ಇಲ್ಲಿ ಕಾಪಿ ರೈಟ್ ಬರುತ್ತೆ ಅಂತ ನಾನು ಅದು ಬ್ಯಾಕ್ಗ್ರೌಂಡು ಸಾಂಗ್ ಎಲ್ಲ ನಾನು ಆ್ಯಡ್ ಮಾಡಿಲ್ಲ, ಯಾಕಂದರೆ ಕಾಪಿ ರೈಟ್ ಬಂದುಬಿಡುತ್ತೆ. ಎಲ್ಲ ಮಕ್ಕಳು ಗಣಪತಿ ಎತ್ಕೊಂಡು ಸ್ಟೇಜು ಫುಲ್ಲು ಅಂದರೆ ಅದು ಏನು ಹಾಲಿದೆ, ಹಾಲ್ ರೌಂಡು ಸುತ್ತ ಮಾಡಿಕೊಂಡು ನಾವು ಹೆಂಗೆ ಗಣಪತಿ ವಿಸರ್ಜನೆ ಮಾಡಬೇಕಾದ್ರೆ ಊರೆಲ್ಲ ಸುತ್ತಾಡ್ತೀವಿ, ಅದೇ ಥರ ಸುತ್ತಾಡಿಕೊಂಡು ಬಾವಿ ಥರ ಕಾನ್ಸೆಪ್ಟ್ ಮಾಡಿಕೊಂಡು ಅದರಲ್ಲಿ ವಿಸರ್ಜನೆ ಮಾಡೋ ಥರ ಅವರು ಇದು ಮಾಡಿದ್ರು. ತುಂಬಾ ಚೆನ್ನಾಗಿತ್ತು ಫಂಕ್ಷನ್ನು. ಅವ್ರ ಮ್ಯಾಮು ಕೂಡ ಕ್ಯೂಟಾಗಿ ರೆಡಿಯಾಗಿ ಬಂದಿದ್ದರು. ಅವ್ರ HM ಕೂಡ ಅದೇನೋ ಒಂಥರ ಸಿಂಪಲಾಗಿದ್ದರು, ಎಲಿಗೆಂಟಾಗಿ ಕಾಣಿಸ್ತಿದ್ರು ಅಂತ ಆ ಥರ ಚೆನ್ನಾಗಿ ರೆಡಿಯಾಗಿ ಬಂದಿದ್ದರು. ತುಂಬಾ ಚೆನ್ನಾಗಾಯಿತು ಫಂಕ್ಷನು. ನಾನು ಎಷ್ಟು ಸಲ ಹೇಳಿದ್ದೀನೋ ಗೊತ್ತಿಲ್ಲ, ದಯವಿಟ್ಟು ಯಾರು ಏನು ಅಂದ್ಕೋಬೇಡಿ. ತುಂಬಾ ಚೆನ್ನಾಗಾಯಿತು ಅಂತ. ಲಾಸ್ಟಿಗೆ ನನ್ನ UKG ಅವ್ರದ್ದೆಲ್ಲ ಮುಗಿದ್ಮೇಲೆ ಪರ್ಫಾರ್ಮೆನ್ಸು ನನ್ನ ಮಗಂದು ಪ್ರಿ-KG ಮಕ್ಕಳಿಂದು ಪರ್ಫಾರ್ಮೆನ್ಸ್ ಆಗ್ತಾಯಿತ್ತು. ಅದೇ ಇದು ರಮ್ಯಂದು ಯಾವುದೋ ಹಾಡಿದೆಯಲ್ಲ ಅವ್ರದ್ದು, ಕಂಡೆ ಕಂಡೆ ಗೋವಿಂದನ, ಆ ಹಾಡಿಗೆ ಡ್ಯಾನ್ಸ್ ಕಲಿಸಿದ್ರು. ಇವ್ರದ್ದು 2 ಸಾಂಗ್ ಇರೋದ್ರಿಂದ ಫಸ್ಟ್ ಆ ಸಾಂಗ್ ಹಾಡು ಹೇಳ್ತಾಯಿದ್ರು. ನನ್ನ ಮಗ, ಎಲ್ಲ ಮಕ್ಕಳು ನಿಂತಿದ್ರು. ಫಸ್ಟ್ ನನ್ನ ಮಗ, ಅವ್ರ ಮ್ಯಾಮು ಆರುಷ್ ನೀನು ಮಾಡಿದ್ರೆ ಎಲ್ಲರೂ ಮಾಡ್ತಾರೆ ಮಾಡು ಅಂತ. ನನ್ನ ಮಗ ಯಾರಿಗೇನು ಅನಿಸುತ್ತೋ ಗೊತ್ತಿಲ್ಲ, ಒಟ್ಟು ಇವನು ಡ್ಯಾನ್ಸಲ್ಲಿ ಸ್ವಲ್ಪ ಚುರುಕಿದ್ದಾನೆ. ಡ್ಯಾನ್ಸಲ್ಲೂ ಅಷ್ಟೇ, ಓವರಲ್ಲೂ ಅಷ್ಟೇ. ಒಂದು ಸಲ ಹೇಳ್ಕೊಟ್ಬಿಟ್ರೆ ಸಾಕು, ತುಂಬಾ ಚೆನ್ನಾಗಿ ಮಾಡ್ತಾನೆ ಅಂತ ಅವ್ರ ಮ್ಯಾಮ್ ಹೇಳ್ತಾಯಿದ್ರು. ಸ್ವಲ್ಪ ಹಠ ಜಾಸ್ತಿ, ಸ್ಕೂಲಲ್ಲೇನು ಮಾಡಲ್ಲ, ಮನೆಯಲ್ಲಿ ಸ್ವಲ್ಪ ಹಠ ಜಾಸ್ತಿ, ತುಂಟಾಟ ಜಾಸ್ತಿ. ಈ ಮಕ್ಕಳಿಗೆ ಈ ಥರ ಇಲ್ಲದೇ ಇದ್ದರೆ, ಹೈಪರ್ ಆ್ಯಕ್ಟಿವ್ ಇಲ್ಲದೇ ಇದ್ದರೆ ಅವರು ಮಕ್ಕಳೇ ಅನಿಸ್ಕೊಳಲ್ಲ. ಹಾಗಾಗಿ ಇದರಲ್ಲೂ ಅಷ್ಟೇ ಕೆಲವು ಮಕ್ಕಳು ಡ್ಯಾನ್ಸ್ ಮಾಡ್ತಾನೆ ಬೀಳ್ತಾ ಇದ್ದರು. ನನ್ನ ಮಗ ಮುಂದೆ ನೋಡಿ ಪರ್ಫಾರ್ಮೆನ್ಸ್ ಮಾಡು ಅಂದರೆ ನನ್ನನ್ನೇ ನೋಡ್ಕೊಂಡು ನಿಂತಿದ್ದ. ಅದಕ್ಕೆ ನಾನು ಹಿಂದೆ ಹೋದೆ, ಮತ್ತು ನನಗೆ ನೋಡಿದ್ರೆ ಮತ್ತು ನನ್ನನ್ನೇ ನೋಡ್ತಾ ಇರ್ತಾನೆ, ಮುಂದೆ ನೋಡಲ್ಲ ಅಂತ. ಮಕ್ಕಳು ಆಟಾಡೋದೇ ಖುಷಿ ಅಲ್ವಾ, ಅವ್ರು ಡ್ಯಾನ್ಸ್ ಮಾಡೋದು ಒಂದು ಚಂದ. ಅವ್ರ ಮ್ಯಾಮ್ ಹೋಗಿ ಈ ಥರ ಮಾಡಿರಿ ಅಂತ ಹೇಳ್ತಾಯಿದ್ರು. ಪಾಪ ಅವರು ಈ ದೊಡ್ಡವರಿಗಾದರೂ ಸುಧಾರಿಸ್ಕೋಬೋದು, ಈ ಸಣ್ಣ ಮಕ್ಕಳಿಗಂತೂ ಸುಧಾರ್ಸೋಕ್ಕಾಗಲ್ಲ. ಅವರೆಷ್ಟೆಲ್ಲ ಮಕ್ಕಳನ್ನ ಮೇಂಟೈನ್ ಮಾಡಬೇಕಾ ಅದನ್ನು ಹೇಳಿ, ಅದು ಯಾವ ಥರ ಮೇಂಟೈನ್ ಮಾಡ್ತಾರೆ ಅಂತ. ನನ್ನ ಮಗ ಬ್ಲೂ ಕಲರ್ ಅದೇ ಧೋತಿ ಹಾಕ್ಕೊಂಡು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದ. ನಾನು ಮಾಡ್ತಾನೋ ಇಲ್ಲೋ ಹೆದರ್ಕೊಳ್ತಾನೆ ಅನಿಸುತ್ತೆ, ಸುಮ್ಮನೆ ನಿಂತ್ಕೊಬಿಟ್ರೆ ಏನು ಮಾಡೋದು ಅಂತ ಹೆದರ್ಕೊಂಡಿದ್ದೆ. ಬಟ್ ಇಲ್ಲ, ಪರವಾಗಿಲ್ಲ, ಚೆನ್ನಾಗಿ ಮಾಡ್ದ. ಬೇರೆ ಮಕ್ಕಳು ಚೆನ್ನಾಗಿ ಮಾಡ್ತಾಯಿದ್ರು. ಇವನು ಸ್ವಲ್ಪ ಆಮೇಲೆ ಡಲ್ ಆಗಿಬಿಟ್ಟ. ಪಕ್ಕದಲ್ಲಿ ಇನ್ನೊಬ್ಬರು ಪಿಂಕ್ ಕಲರ್ ಡ್ರೆಸ್ ಹಾಕ್ಕೊಂಡು ನಿಂತಿರಲ್ಲ, ಅವರು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಟ್ಟಿನಲ್ಲಿ ಚೆನ್ನಾಗಿ ಮಾಡಿದ್ರು, ಎಲ್ಲರೂ ಚೆನ್ನಾಗಿ ಮಾಡಿದ್ರು. ನಮಗೆ ಇದೇ ಫಸ್ಟ್ ಟೈಮು ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ, ಬಟ್ ನನಗೇನೂ ಗೊತ್ತಿರಲಿಲ್ಲ ಇಷ್ಟೆಲ್ಲ ಆಗುತ್ತೆ. ನಿಜವಾಗ್ಲೂ ನಾನು ಯಾಕೆ ಸುಳ್ಳು ಹೇಳಬೇಕು, ಈ ಥರ ನಾನು ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡಿಲ್ಲ. ಇದೇ ಫಸ್ಟು ನಾನು ಮಾಡ್ತಾ ಇರೋದು. ಕಾಲೇಜಲ್ಲೂ ಕೂಡ ನಾನು ಈ ಥರ ಪರ್ಫಾರ್ಮೆನ್ಸ್ ಮಾಡಿಲ್ಲ. ಬೇಕಾದರೆ ನಾನು ಸ್ಪೋರ್ಟ್ಸು ಅದು ಇದು ಅಂತ ಅದರಲ್ಲಿ ತುಂಬಾ ಆ್ಯಕ್ಟಿವ್ ಇದ್ದೆ. ಅವ್ರು ಕರೀದೇ ಇದ್ದರೂ ನಾನು ಸ್ಪೋರ್ಟ್ಸ್ ಆಡ್ತಿದ್ದೆ, ಅದರಲ್ಲೆಲ್ಲ ಫಸ್ಟ್ ಇದ್ದೆ. ಬಟ್ ಇದರಲ್ಲಿ ಸ್ವಲ್ಪ ಕಮ್ಮಿ ನಾನು, ಹಾಗಾಗಿ ಇದ್ರ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ನಾನು ಇದೇ ಫಸ್ಟ್ ಟೈಮ್ ಪರ್ಫಾರ್ಮೆನ್ಸ್ ಮಾಡಿದ್ದು. ಏನಾಯಿತು, ಎಷ್ಟೆಲ್ಲ ಎಡವಟ್ಟಾಯಿತು ಅಂದರೆ, ನಾನು ಇದು ನೋಸ್ ಪಿನ್ನು ಮತ್ತು ಬೈತಲೆ ಎಲ್ಲ ಆರ್ಡ್ರ್ ಮಾಡಿದ್ದೆ, ಬಟ್ ಅದು ಬರಲಿಲ್ಲ. ಇದೆಲ್ಲ ಬರುತ್ತಲ್ವ, ಅದೆಲ್ಲ ಬುಕ್ ಮಾಡಿದ್ದೆ.
ಬಟ್ ಅದು ಏನೋ ಡೆಲಿವರಿದು ಪ್ರಾಬ್ಲಮ್ ಆಗಿ ಅದೆಲ್ಲ ಬರಲಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ನಾಳೆ ಫಂಕ್ಷನ್ ಇದೆ ಅಂದಾಗ ಇವತ್ತಾಗಲೇ ಇನ್ಫಾರ್ಮ್ ಮಾಡಿದ್ದು. ಅದು ನಾನು ಫೋನ್ ಮಾಡಿ ಕೇಳಿದಾಗ ಇನ್ಫಾರ್ಮ್ ಮಾಡಿದ್ದು, ಈ ಥರ ಆಗಿದೆ ಮೇಡಮ್, ಅದು ಡೆಲಿವರಿ ಆಗಲ್ಲ, ನೀವು ಮತ್ತೆ ಆರ್ಡರ್ ಮಾಡ್ಕೊಳ್ಳಿ ಅಂತೆಲ್ಲ ಹೇಳಿದ್ರು. ಫುಲ್ ಟೆನ್ಷನ್ ಆಗ್ಬಿಟ್ಟಿತ್ತು ನನಗೆ, ಏನು ಮಾಡೋದಪ್ಪ ಏನು ಎಂತ ಅಂತ. ಆಮೇಲೆ ನನ್ನ ಫ್ರೆಂಡು, ಟೆನ್ಷನ್ ತೊಗೋಬೇಡ, ಇಲ್ಲಿ ಫ್ಯಾನ್ಸಿ ಸ್ಟೋರಲ್ಲಿ ಸಿಗುತ್ತಾ ಅಂತ ಕೇಳೋಣ, ಇಲ್ಲ ಇಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ಒಂದು ಸ್ಟೋರಲ್ಲ, ಒಂದು ಸ್ಟೋರಲ್ಲಾದರೂ ಸಿಕ್ಕೇ ಸಿಗುತ್ತೆ ಅಂತ ಅವಳು ಹೇಳಿದ್ಲು. ಹಾಗಾಗಿ ಹುಡುಕೊಂಡು ಹೋಗಿ, ನಾಳೆ ಫಂಕ್ಷನ್ ಇದೆ ಅಂದಾಗ ಇವತ್ತೆಲ್ಲ ಅರೇಂಜ್ ಮಾಡಿಕೊಂಡು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದು ಈ ಥರ ಎಡವಟ್ಟುಗಳಾಗುತ್ತೆ. ಮತ್ತು ಮೆಹಂದಿ ಫಾಸ್ಟ್ ಕೋನ್ ಕೊಡ್ರಿ ಅಂದರೆ ಅವ್ರು ನಾರ್ಮಲ್ ಕೋನ್ ಕೊಟ್ಟಿದ್ದರು. ಅಯ್ಯೋ ಒಟ್ಟಾರೆ ಯಾಕಪ್ಪ ಈ ಥರ ಎಡವಟ್ಟಾಗ್ತಿದೆ ಅಂತ ಫುಲ್ಲು ಟೆನ್ಷನ್ ಆಗಿಬಿಟ್ಟಿತ್ತು ನನಗೆ. ನೀವು ಕೂಡ ಫಸ್ಟ್ ಟೈಮ್ ಯಾರಾದರೂ ಈ ಥರ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದರೆ ದಯವಿಟ್ಟು ಫಸ್ಟೇ ಎಲ್ಲ ತರಿಸಿ, ಚೆನ್ನಾಗಿಲ್ಲ ಅಂದರೆ ರಿಟರ್ನ್ ಮಾಡಿ, ಇಲ್ಲ ಚೆನ್ನಾಗಿದ್ರೂ ಕೂಡ ತರಿಸಿ ಇಟ್ಕೊಳ್ಳಿ. ಆ ಥರ ಮಾಡಿ. ಎಲ್ಲ ಲಾಸ್ಟ್ ಮೂಮೆಂಟಲ್ಲಿ ಮಾಡೋಕ್ಕೆ ಹೋದರೆ ನಂತರ ಎಡವಟ್ಟಾಗುತ್ತೆ. ಇವಾಗ ಇನ್ನೊಂದು ಪರ್ಫಾರ್ಮೆನ್ಸ್ ಇತ್ತು, ನನ್ನ ಮಗಂದು ಇನ್ನೊಂದು ಹಾಡಿಗೆ ಡ್ಯಾನ್ಸ್ ಇತ್ತು, ಡ್ಯಾನ್ಸ್ ಮಾಡ್ತಿದ್ದಾರೆ, ಓ ಗಣೇಶ ಮೈ ಫ್ರೆಂಡ್ ಅಂತ. ಅದು ಪರ್ಫಾರ್ಮೆನ್ಸ್ ಎಲ್ಲ ಮುಗಿಸ್ಕೊಂಡು ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿ ಸ್ಟೇಜಿಂದ ಕೆಳಗಡೆ ಅಂತ ಹೇಳಿದ್ರು. ಹಾಗಾಗಿ ನನ್ನ ಮಗನ್ನ ಸ್ಟೇಜಿಂದ ಕರ್ಕೊಂಬಂದು ಪಾಪ ಫೋಟೋ ಒಂದು ತೆಗ್ದಿರಲಿಲ್ಲ ಪಾಪ. ನಾವು ಬಂದಿದ್ದೆ ಸ್ವಲ್ಪ ಲೇಟ್ ಆಗಿರೋದ್ರಿಂದ ಈ ಥರ ಫೋಟೋ ತೆಗಿತೀವಿ ನಿಂತ್ಕೊಂಡ ಅಂತ ಹೇಳಿದ್ದಕ್ಕೆ ಕೊಳಲಿಟ್ಕೊಂಡು ನಿಂತ್ಕೊಂಡಿದ್ದ. ಫೈನಲಿ ನನ್ನ ಜೊತೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡ್ಕೊಂಡೆ. ನಾನು ಹೋದ ವೀಡಿಯೋದಲ್ಲಿ ನನ್ನ ಮೇಕಪ್ ಆಗೋದೆಲ್ಲ ನಾನು ಹೇಳ್ತೀನಿ ಅಂತ ಹೇಳಿದ್ದೆ, ಬಟ್ ಟೈಮು ಸಾಕಾಗದೇ ಇರೋದ್ರಿಂದ ನಾನು ಮೇಕಪ್ ಎಲ್ಲ ತೋರ್ಸೋಕ್ಕಾಗಿಲ್ಲ. ನಾನೇ ರೆಡಿಯಾಗಿದ್ದು. ಹೇರ್ ಸ್ಟೈಲ್ ಎಲ್ಲ ನನ್ನ ಫ್ರೆಂಡ್ ಮಾಡಿದ್ಲು. ಮೇಕಪ್ ಎಲ್ಲ ನಾನೇ ಸಿಂಪಲಾಗಿ ಮಾಡ್ಕೊಂಡಿದ್ದೆ. ತೀರಾ ಅದು ಇದು ಅಂತೆಲ್ಲ ಹಚ್ಕೊಂಡಿಲ್ಲ. ಸಿಂಪಲ್ಲಾಗಿ ಒಂದು BB ಕ್ರೀಮು, ಲಿಪ್ಸ್ಟಿಕ್ಕು, ಕಾಜಲ್ ಅಷ್ಟೇ. ಅದನ್ನು ಬಿಟ್ಟರೆ ಮತ್ತೇನೂ ಹಚ್ಚಿಲ್ಲ. ಇಷ್ಟ ಆಗಿತ್ತು ನನ್ನ ಮೇಕಪ್ ಕತೆ. ತುಂಬಾ ಸ್ವೆಟ್ ಆಗ್ತಿತ್ತು. ಫೈನಲಿ ನಮ್ಮ ಮಗಗೆ ನಾನೇನು ಹೇಳಿದೆ, 3rd ಪ್ರೈಸ್ ಬಂತು. ನಮ್ಮದು ಮದರ್ ಆ್ಯಂಡ್ ಕಿಡ್ ಕಾಂಪಿಟೇಷನ್ಗೆ 3rd ಪ್ರೈಸ್ ಬಂತು. ಖುಷಿ ಆಯಿತು. ಇಷ್ಟಾದರೂ ಬಂತಲ್ಲ. ಬರದೇ ಇದ್ರೂ ನನಗೆ ಬೇಜಾರಿರಲಿಲ್ಲ, ಬಟ್ ಇಷ್ಟಾದರೂ ಬಂತಲ್ಲ ಅಂತ ಖುಷಿಪಟ್ಟೆ. ಯಾಕಂದರೆ ಇದು ಎಲ್ಲ ಮಾಮೂಲಿ, ಇದರಲ್ಲೆಲ್ಲ ನಾವು ಬೇಜಾರು ಮಾಡ್ಕೊಳೋದು ಆ ಥರ ಎಲ್ಲ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು. ನನ್ನ ಮಗನೂ ಖುಷಿ ಆದ. ಸರಿ ಮಗ ನೀನು ಹೋಗು ಒಳಗಡೆ. ನಾನು ಒಳಗಡೆ ಇನ್ನೊಂದು ಪ್ರೈಸ್ ಕೊಟ್ಟಿದ್ದರು, ಬೆಣ್ಣೆಗಡಿಗೆ ಇದು, ಅದು ತಟ್ಟೆ ಏನೋ ಕೊಟ್ಟಿದ್ದರು, ಅದು ಒಳಗಡೆ ಇಟ್ಟಿದ್ದೆ, ಬಟ್ ಅದು ಮಿಸ್ಸಾಗಿ ಯಾರೋ ತಗೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಹಾಗಾಗಿ ಗ್ರೂಪ್ ಫೋಟೋ ತೆಗ್ಸೋಕ್ಕೆ ಬರ್ರಿ ಅಂತ ಹೇಳಿದರು. ಹಾಗಾಗಿ ಗ್ರೂಪ್ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ಫೈನಲಿ ಇನ್ನೂ ಸ್ವಲ್ಪ UKG ಅವ್ರದ್ದು LKGದೋ ಗೊತ್ತಿಲ್ಲ, ಬಟ್ ಯಾವುದೋ ಒಂದು ಸಾಂಗಿಗೆ ಡ್ಯಾನ್ಸ್ ಇತ್ತು, ಮಹಾಭಾರತದ್ದು. ನಾನು ಇರಲಿಲ್ಲ, ಟೈಮ್ ಆಯಿತು, ಆಲ್ರೆಡಿ 9 ಗಂಟೆ ಆಯಿತು ನೈಟು ಅಂತ ನಾವು ಹೊರಟ್ವಿ. ಬಂದು ನಾವು ಹೊರಗಡೆ ಒಂಚೂರು ವೀಡಿಯೋ ಕ್ಲಿಪ್ಪಿಂಗ್ಸ್ ತಗೊಂಡು ಮನೆಗೆ ಹೊರಟ್ವಿ. ಇಷ್ಟ ಆಗಿತ್ತು ನನ್ನ ಮಗನ ಸ್ಕೂಲಿನ ವೀಡಿಯೋ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್.